ಈಶ್ವರ್ನ ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಯಾರು ಮೃತರಿದ್ದಾರೆ ಅವರ ಕುಟುಂಬಸ್ಥರು ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಪ ಅವರಿಗೆ ಏನೂ ಗೊತ್ತಾಗಿಲ್ಲ, ಏನಾಗಿದೆ ಅನ್ನುವಂಥದ್ದು. ಜಗನ್ನಾಥ ನಾಯ್ಕ ಅನ್ನುವಂಥ ಅವರ ಕುಟುಂಬಸ್ಥರಿಗೆ ಏನಾದರೂ ಜಗನ್ನಾಥ ನಾಯ್ಕ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಮೃತ ಜಗನ್ನಾಥ ನಾಯ್ಕ ಅವರ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಹೇಗಾದರೂ ಕಡೆ ಪಕ್ಷ ಅಸ್ಥಿಯನ್ನಾದರೂ ಹುಡುಕಿಸಿಕೊಡಿ, ತಂದೆ ದೇಹ ಬೇಡ, ಅಸ್ಥಿಯನ್ನಾದರೂ ಹುಡುಕಿಕೊಡಿ, ಅಂದರೆ ಕಡೆ ಪಕ್ಷ ಏನಾಯಿತು ಅನ್ನೋಂಥದ್ದು ಗೊತ್ತಾಗಲಿ ಅಂತ. ಎಷ್ಟು ಕಷ್ಟ ನೋಡಿ. ಅವ್ರಿಗೆ ಮಳೆ ಬಂತು, ಗುಡ್ಡ ಕುಸಿತ ಆಯಿತು, ಜಗನ್ನಾಥ ನಾಯ್ಕ ಕಾಣೆ ಆದರು. ಮುಂದೆ ಏನಾಗಿದ್ದಾರೆ ಅನ್ನೋ ಯಾವ ಸುಳಿವು ಕೂಡ ಇಲ್ಲ. ಹಾಗಾಗಿ ಅವರ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ತುಂಬ ಬೇಜಾರಾಯಿತು. ಮತ್ತೆ ನನ್ನ ಶೂಟ್ ಇಟ್ಕೊಂಡು ಮತ್ತೆ ನೀರು ಇಳಿದೆ. ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಆದಷ್ಟು ನಮ್ಮ ಸ್ವಯಮಿಚ್ಛೆಯಿಂದ ನಮ್ಮ ಜೀವಕ್ಕೆ ನಾವೇ ಅಂತ ವಿಡಿಯೋ ಮಾಡಿ ನೀರಿಗಿಳಿದಿದ್ದೇವೆ. ಯಾಕೆಂದರೆ ಹುಡುಕುವ ಒಂದು ಪ್ರಯತ್ನದಲ್ಲಿ ಯಾಕೆ ಈ ಜಿಲ್ಲಾಡಳಿತ ಈ ರೀತಿ ನಮಗೆ ಕಣ್ಮುಚ್ಚಲಾಡುತ್ತೆ ಅಂತ ಗೊತ್ತಾಗಲ್ಲ. ಇದಕ್ಕೆ ಸಮಸ್ತ ಜನತೆ ಅವರ ನಮ್ಮ ಪರವಾಗಿರಬೇಕು. ನೀವು ಹೇಳಿ ಹುಡುಕಾಡ್ಲಿಕ್ಕೊಂದು ಇನ್ನೂ ಸಹ ನಾವು ಹುಡುಕಾಡ್ತೇವೆ. ಅದಕ್ಕೆ ನಾನು ಕೆಳಗಡೆ ಏನಾದರೂ ಸಿಲಿಟನ್ ಮರ ತೆಗೆದ್ರೆ ಅದರ ಅಡಿಭಾಗದಲ್ಲಿ ಏನಾದ್ರು ಸಿಗಬಹುದು ಅಂತೇಳಿ ಇವತ್ತು ಬೆಳಿಗ್ಗೆ ಇಳಿದಿದ್ದೇನೆ. ಆದರೆ ಮತ್ತೆ ಪೊಲೀಸ್ನವ್ರು ಬಂದರು ಬೇಡ ಅಂತ ಹೇಳ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಇನ್ನು ನೀವು ನಾನು ಇಲ್ಲೇ ಇರ್ತೀನಿ, ಯಾವಾಗ ನೀವು ಪರ್ಮಿಷನ್ ಲೆಟ್ರ್ ಕೊಡ್ತೀರಿ ಮತ್ತೆ ಹುಡುಕಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕೊಟ್ಟ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ. ಈಗ ನಿಮ್ಮ ಕೈಲಿ ಎಷ್ಟು ಸಹಾಯ ಖಂಡಿತವಾಗಿ ನೋಡಿದ್ದೇನು ಸುಮಾರು ಅಂದರೆ ಎಷ್ಟು ವೆಯ್ಟ್ ಇದೆ ನೋಡಿ. ಇಷ್ಟೆಲ್ಲ ವೆಯ್ಟ್ ಹಾಕ್ಕೊಂಡು ಹೋಗಬೇಕಾದ್ರೆ ಸುಲಭ ಅಲ್ಲ. ನಮ್ಮ ಸ್ಕೂಬಾ ಡೈವರ್ ಬೇರೆ ಸಹ ಅಷ್ಟು ವೆಯ್ಟ್ ಹಾಕಲ್ಲ. ಯಾಕೆಂದ್ರೆ ಸುಮಾರು 15 kg ಅಡಿ ಉಂಟು. ಅದು ಹಾಕಿದರೆ ಅಡಿಗೆ ಹೋಗಿಬಿಡ್ತಾರೆ. ಆ ರೀತಿಯಲ್ಲಿ ನಾವು ಅಡಿಗೆ ಹೋಗಬೇಕಾದ್ರೆ ತಳಭಾಗದಲ್ಲಿ ಹುಡುಕಬೇಕು. ತಳಭಾಗ ನಾವು ಮಣ್ಣನ್ನು ಮುಟ್ಟಿ ಆ ಭಾಗ ಜಗನ್ನಾಥ ಆಗಲಿ ಲೋಕೇಶ್ ಅವರ ಸಿಲಿಟನ್ ಭಾಗ ಸಿಗುತ್ತದೆ. ಅದಕ್ಕೆಲ್ಲ ಅದು ಕೈಗೆ ಪರ್ಶಜ್ಞಾನ ಆಗ್ತಂತ ಹುಡುಕ್ತಾ ಹೋಗ್ತಿದ್ದೆ. ಆದರೆ ಒಂದು ಮರ ಮತ್ತು ಒಂದು ಗಾಡಿಯ ಕಬ್ಬಿಣ ಪೀಸ್ ಸಿಕ್ಕಿದೆ. ಅದು ಯಾವುದು ಗಾಡಿ ನೋಡಿಲ್ಲ, ತೆಗಿಲಿಕ್ಕೆ ಆಗಿಲ್ಲ. ಈಗ ಅಲ್ಲಿ ಕಟ್ಟಿಟ್ಟಿದ್ದೀನಿ. ಆದಷ್ಟು ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾರೆ, ನೇರವಾದಂಥ ಪ್ರಶ್ನೆಯನ್ನು ರಿಪಬ್ಲಿಕರಣ ಮಾಡ್ತಾ ಇದೆ. ಇವತ್ತು ಅವ್ರ ಮಕ್ಕಳನ್ನು ಮಾತಾಡ್ತೀನಿ. ಈಗ ಏನು ಹೇಳ್ತೀರ, ಅಧಿಕಾರಿಗಳು ಏನು ಹೇಳ್ತಿದ್ದಾರೆ, ಏನಂತ ತಿಳಿಸಿದ್ದಾರೆ? ಸರ್, ನಮ್ಮ ತಂದೆಯವರು ಸಿಕ್ಕಿಲ್ಲ. ಇನ್ನು 32 ದಿವಸ ಆಯ್ತು. ಅವ್ರ ಮೃತದೇಹ ಏನು ಒಂದು ಐಡೆಂಟಿಟಿನೂ ಸಿಗಲಿಲ್ಲ. ನಾವು ಅದಕ್ಕೆ ಈಶ್ವರ್ ಮಲ್ಪೆ ಸರ್ ಹತ್ರ ಬೆಳಗ್ಗೆ ಹೋಗಿ ನಮ್ಮ ತಂದೆಯವ್ರು ಸಿಗಲಿಲ್ಲ, ನಾವು ಇಬ್ಬರು ಹೊಳೆಗೆ ಹಾರ್ಬಿಡ್ತೀವಿ ಸರ್. ಅವ್ರು DC ಅವರು ಪರ್ಮಿಷನ್ ಕೊಡ್ತಾ ಇಲ್ಲ, ಯಾಕಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಮನೇಲಿ ಯಾರಾದರೂ ತೀರೋಗಿದ್ರೆ ಹಿಂಗೆ ಮಾಡ್ತಾ ಇದ್ರೆ ಏನಂತನೂ ಗೊತ್ತಾಗ್ತಾ ಇಲ್ಲ. ಅವರು DC ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಲೇ ಗೊತ್ತಾಗ್ತಿಲ್ಲ. ನಾವು ಬಡವರು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಏನಂತ ಗೊತ್ತಾಗ್ತಾ ಇಲ್ಲ ಸರ್. ತುಂಬ ಬೇಜಾರಾಗ್ತಾ ಇದೆ. ಅದು ಅವರು ಆಗಿ ಸಪೋರ್ಟ್ ಮಾಡ್ಲಿಕ್ಕೆ ಬಂದರೂ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಈಗ ನಿಮಗೆ ಶಾಸಕರು ಒಂದು ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ರು. AC ಕಚೇರಿಗೆ ಹೋಗಿದ್ರೆ ಅಲ್ಲಿ ನಿಮಗೆ ಕೆಲಸ ಸಿಗಲಿಲ್ಲ. ಈಗ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಕುಮಟಾ ತಹಶೀಲ್ದಾರ್ ಅಥವಾ ಅಂಕೋಲಾ ತಹಶೀಲ್ದಾರ್ ಕಚೇರಿಗೆ ಒಂದು ಕೆಲಸ ಕೊಡಿಸ್ತೀನಿ ಅಂತ ನಿನ್ನೆ ಭರವಸೆ ಕೊಟ್ಟಿದ್ದಾರೆ MLA. ಪ್ರಯತ್ನ ನಾಳೆ ಮಾಡ್ತೀರಾ ನೀವು? ಹಾಂ, ನಮಗೇನು ಹೇಳಿಲ್ಲ MLA ಸರ್. ಅವ್ರ ಕಡೆಯಿಂದ ನಮಗೇನು ಸುದ್ದಿ ಇಲ್ಲ, ಆ ಥರ ಏನು ಹೇಳಿಲ್ಲ. ಆ ದಿನ ಹೇಳಿದ್ದಷ್ಟೇ. AC ಆಫೀಸಿಗೆ ಹೋದಾಗ ನಮ್ಮದು ಡಾಕ್ಯುಮೆಂಟ್ ಎಲ್ಲ ತೊಗೊಂಡಿದ್ರು. ಆಮೇಲೆ ಇದು ಕೆಲಸ ಇದ್ರೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದರು ಅಷ್ಟೇ, ಮತ್ತೇನು ಹೇಳಿಲ್ಲ ನಮಗೆ. ಇಲ್ಲ, ನಿನ್ನೆ ನಮ್ಮ ರಿಪಬ್ಲಿಕ್ ಕನ್ನಡದ ಮುಂದೆನೇ ಅವರು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ದಾರೆ, ತಹಶೀಲ್ದಾರ್ ಕಚೇರಿಗೆ ಒಂದು ಕೆಲಸ ಕೊಡಲೇಬೇಕು ಅಂತೇಳೋರು ಇದು ಮಾಡಿದ್ದಾರೆ. ಅವ್ರು ಕೆಲಸ ಕೊಟ್ಟರೆ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು. ಯಾಕಂದರೆ ನಮ್ಮ ಈಗ ಫ್ಯಾಮಿಲಿ ನಮ್ಮ ತಂದೆನೂ ಇಲ್ಲ, ಈಗ ನಾವೇ ನೋಡ್ಕೊಂಡು ಹೋಗ್ಬೇಕು ನಮ್ಮ ಮನೇನ. ಅದಕ್ಕೆ ಅವ್ರು ಕೆಲಸ ಕೊಟ್ಟರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ನೀವು ಇಷ್ಟೊಂದು ನೋವು ತಿಂತಾ ಇದ್ದೀರಾ? ಅಂದರೆ ಇಂಥ ಸಂದರ್ಭದಲ್ಲಿ ನೋಡಿ, ತಂದೆಯ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ, ಅವ್ರ ಮುಖವನ್ನು ಕೂಡ ನೋಡೋದಕ್ಕೆ ಆಗಲಿಲ್ಲ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ನೋವಿದೆ. ಆದರೆ ಇವತ್ತು ಇಷ್ಟು ದಿನ ಆಗಿದೆ, ಕಾರ್ಯಾಚರಣೆಗೆ ಒಂದು ರೀತಿಯಲ್ಲಿ ಅಡ್ಡಿಪಡಿಸ್ತಿದ್ದಾರೆ ಈಶ್ವರ್ ಮಲ್ಪೆ ಅವರಿಗೆ. ನೀವು ಹೌದಾ ಈಶ್ವರ್ ಮಲ್ಪೆ ಅವ್ರಿಗೆ ಕೇಳ್ಕೊಂಡ್ರೆ ನಮ್ಮ ಅಟ್ಲೀಸ್ಟ್ ಮೂಳೆ ತಂದು ಕೊಡಿ ಅಂತ? ಹೌದು ಸರ್, ನಮಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಒಂದು ಮೂಳೆ ಆದರೂ ಬೇಕಲ್ಲ ಸರ್. ಇಲ್ಲಾಂದ್ರೆ ನಾವು ಈಗ ಹಿಂಗೆ ಎಷ್ಟು ದಿನ ಅಂತ ಕಾಯ್ತಾ ಇರೋದು? ಅವರಿಗೆ ಒಂದು ಮುಕ್ತಿ ಕೊಡಿಸ್ಬೇಕಲ್ಲ ನಾವು. ಅದಕ್ಕೆ ಈಶ್ವರ್ ಮಲ್ಪೆ ಸರ್ ಹತ್ರ ಬೆಳಿಗ್ಗೆ ಹೋಗಿ ಕೇಳ್ಕೊಂಡಿದ್ವಿ ಸರ್. ಈಗ ಮತ್ತೆ ಮಳೆ ಬಂದರೆ ಮತ್ತೆ ಸ್ಟಾಪ್ ಮಾಡಿಬಿಡ್ತಾರೆ. ಈಗ ಇವತ್ತು ಮಳೆನೂ ಇಲ್ಲ, ಈಗಲೇ ಎಲ್ಲ ಕಾರ್ಯಾಚರಣೆ ಮಾಡಿದರೆ
ಚಲೋ ಆಗ್ತಿತ್ತು. ಮತ್ತೆ ಮಳೆ ಬಂದರೆ ಆಯಿತು, ಅಲ್ಲೇ ನಿಲ್ಲಿಸ್ತಾರೆ. ಈಗ ಮತ್ತೆ ಮಳೆ ಬಂತು, ನೀರು ಗರಡಾಯಿತು ಅಂತ ಮತ್ತೆ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಕಾರ್ಯಾಚರಣೆ. DC ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್. ರಿಪಬ್ಲಿಕ್ ಕನ್ನಡ ಮೂಲಕ ಅವ್ರು DC ಅವ್ರಿಗೆ ಪರ್ಮಿಷನ್ ಕೊಡ್ಬೇಕಂತ ಕೇಳ್ಕೊತೀವಿ. ಈಶ್ವರ್ ಮಲ್ಪೆ ಸರಿಗೆ ಪರ್ಮಿಷನ್ ಕೊಡ್ಬೇಕಂತ ಕೇಳ್ಕೊತೀವಿ ಸರ್. ನೋಡಿ, ಈಗ ಜಗನ್ನಾಥ್ ನಾಯಕ ಮಕ್ಕಳು ಅವ್ರು ಕೇಳ್ಕೊಳ್ತಾ ಇರೋದು ಅಟ್ಲೀಸ್ಟ್ ಒಂದು ಮೂಳೆನಾದರೂ ಕೊಡಿ. ತನಿಖೆಗೆ ರಾಜ್ಯಪಾಲರು ಆದೇಶವನ್ನ ನೀಡುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಗವರ್ನರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ಸಿದ್ದರಾಮಯ್ಯ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಾನೂನು ತಂಡ ಎಂಟ್ರಿ ಕೊಡ್ತಿದೆ. ಇದರಿಂದಾಗಿ ಕೋರ್ಟ್ ಕಟಕಟೆಯಲ್ಲಿ ಮತ್ತೊಂದು ಕದನ ಫಿಕ್ಸ್ ಆಗೋದು ಪಕ್ಕಾ ಆಗಿದೆ. ನಾಳೆಯಿಂದಲೇ ಕಾನೂನು ಸಮರ ಶುರುವಾಗುವ ಸಾಧ್ಯತೆ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಪರ ಸೀನಿಯರ್ ಕೌನ್ಸಿಲ್ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಲಿದ್ದಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಗೆ ತಡೆ ಕೋರಿ ನಾಳೆ ಸಿಎಂ ಪರ ವಕೀಲ ಅಭಿಷೇಕ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು ಇಂದು ರಾತ್ರಿಯೇ ಅಭಿಷೇಕ್ ಮನು ಸಿಂಘ್ವಿ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆ ಬುಧವಾರ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಶಾಸಕರ ವಿಶ್ವಾಸ ಪಡೆಯಲು ಸಿಎಂ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಮುಂದಿನ ಹೋರಾಟಕ್ಕೆ ನಾನು ಸಿದ್ಧನಿದ್ದೇನೆ ಎಂದು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಅವರು, ಹಗರಣಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇವೆ. ತನಿಖೆಗೆ ರಾಜ್ಯಪಾಲರು ಆದೇಶ ನೀಡಿದ್ದಾರೆ. ಸಿಎಂ ಅವರು ತಪ್ಪು ಮಾಡಿಲ್ಲ ಅಂದರೆ ಕಾನೂನು ಹೋರಾಟ ಮಾಡಲಿ, ಏನೇ ಆದರೂ ಕಾನೂನು ಹೋರಾಟಕ್ಕೆ ತಯಾರಿದ್ದೇನೆ ಎಂದರು. ಸೊ ಮಾನ್ಯ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳನ್ನು ಕೊಟ್ಟು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಂದರೆ ಈ ನಮ್ಮ ಕಾನೂನು ಹೋರಾಟಕ್ಕೆ ತಡೆ ಒಡ್ಡಬೇಕು ಅಥವಾ ನಾವು ಹೋರಾಟದಿಂದ ಹಿಂದೆ ಹೆಜ್ಜೆ ಇಡಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಪ್ರಚೋದನೆ ಕೊಟ್ಟು ಪ್ರತಿಭಟನೆಗಳನ್ನ ಮಾಡಿಸ್ತಾ ಇದ್ದಾರೆ. ಆದರೆ ಅದು ಯಾವುದೇ ಪ್ರತಿಭಟನೆ ನಾವು ಜಗ್ಗಲ್ಲ ಅಥವಾ ಬಗ್ಗಲ್ಲ, ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಸರ್ ಅದನ್ನು ಅವರ ಕಾಂಗ್ರೆಸ್ ಮುಖಂಡರು ಹೇಳ್ಬೇಕು ಸರ್. ಈಗ ಅವರು ಚರ್ಚೆ ಮಾಡಲಿ, ಆರೋಗ್ಯಕರವಾಗಿ ಚರ್ಚೆ ಮಾಡಬೇಕು ಹೊರತು ಈ ಥರ ಜನಸಾಮಾನ್ಯರಿಗೆ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಟನೆ ಮಾಡೋವಂಥದ್ದು, ಕೂಗಾಡೋವಂಥದ್ದು ಮತ್ತು ಬೇರೆ ಬೇರೆ ಯಾವುದೋ ಸಂಬಂಧಪಟ್ಟ ವಿಚಾರಗಳನ್ನು ತಂದು ಪ್ರಚೋದನೆ ಕೊಡುವಂಥದ್ದು ಇದು ಯಾವುದು ಮಾಡಬಾರ್ದು. ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ತಪ್ಪು ಮತ್ತು ಅವ್ರ ಕುಟುಂಬದವರು ಅಪರಾಧ ಕೃತ್ಯ ಮಾಡಿದ್ರೆ ಇಲ್ವನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಅದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪ ಮಾಡಲು ಹೊರಟಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಮೈತ್ರಿ ಪಡೆ ವಿರುದ್ಧ ಕಿಡಿಕಾರಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೆಲ ಕಿಡಿಗೇಡಿಗಳು ಕಲ್ಲೊಡೆಯೋ ಕೆಲಸ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಶಾಂತಿಯುತ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದೇನೆ. ನಮ್ಮದು ಗಾಂಧಿ ತತ್ವ, ಈ ದೇಶಕ್ಕೆ ಒಂದು ಸಂದೇಶ ಕೊಡಬೇಕು ಎಂದರು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವರದಿ ಕೊಡಬೇಕು, ಹಾಗಾಗಿ ಭೇಟಿ ಮಾಡಿದ್ದೆ ಅಷ್ಟೇ ಎಂದರು. ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ನ ಕಳಿಸ್ಕೊಡ್ತಾ ಇದ್ದಾರೆ. ಯಾಕೆಂದರೆ